ವರಮಹಾಲಕ್ಷ್ಮಿ ಅಂದರೆ ಯಾರು? ಈ ಹಬ್ಬವನ್ನು ಯಾಕೆ ಆಚರಿಸ್ತೀವಿ? ಚಾರುಮತಿಯ ಕತೆ ಬಗ್ಗೆ ನಿಮಗೇನಾದರೂ ಗೊತ್ತಾ? ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬ ಬಂತು ಅಂದರೆ ಮನೆ ಕ್ಲೀನ್ ಮಾಡೋದು, ರಂಗೋಲಿ ಹಾಕೋದು, ಕಳಶ ಇಡೋದು, ಅಮ್ಮನಿಗೆ ಸೀರೆ ಉಡಿಸೋದು, ಪೂಜೆ ಮಾಡೋದು ಇವೆಲ್ಲ ನಮಗೆ ಗೊತ್ತೇ ಇದೆ. ಆದರೆ ಒಂದು ಪ್ರಶ್ನೆ, ನಾವು ಯಾಕೆ ವರಮಹಾಲಕ್ಷ್ಮಿಯನ್ನೇ ಪೂಜೆ ಮಾಡ್ತೀವಿ? ವರಮಹಾಲಕ್ಷ್ಮಿ ಅಂದರೆ ನಿಜವಾಗ್ಲೂ ಏನು? ಈ ಹಬ್ಬ ಎಲ್ಲಿಂದ ಶುರುವಾಯಿತು? ಮತ್ತು ಈ ಪೂಜೆಯ ಹಿಂದೆ ಚಾರುಮತಿ ಅನ್ನೋ ಒಂದು ಹೆಣ್ಣಿನ ಕತೆ ಯಾಕೆ ಬರುತ್ತೆ? ಇವತ್ತಿನ ವಿಡಿಯೋದಲ್ಲಿ ಇದನ್ನೆಲ್ಲ ಸರಳವಾಗಿ ನೋಡೋಣ. ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಮಾತಾಡೋದು ನಮ್ಮ ಮನೆಗಳಲ್ಲಿ ಬಹಳ ಭಕ್ತಿಯಿಂದ ಆಚರಿಸೋ ಒಂದು ವಿಶೇಷ ಹಬ್ಬದ ಬಗ್ಗೆ. ಅದೇ ವರಮಹಾಲಕ್ಷ್ಮಿ ಹಬ್ಬ. ಕರ್ನಾಟಕದಲ್ಲಿ, ಅದರಲ್ಲೂ ನಮ್ಮ ಮನೆಗಳಲ್ಲಿ ಈ ಹಬ್ಬಕ್ಕೆ ಒಂದು ಸ್ಪೆಷಲ್ ಇಂಪಾರ್ಟೆನ್ಸ್ ಇದೆ. ಆದರೆ ಈ ಹಬ್ಬ ಅಂದರೆ ಕೇವಲ ದುಡ್ಡು, ಚಿನ್ನ, ಐಶ್ವರ್ಯಕ್ಕಾಗಿ ಮಾಡೋ ಪೂಜೆ ಅಂತ ಅಂದುಕೊಳ್ಳೋದು ಸ್ವಲ್ಪ ಇನ್ಕಂಪ್ಲೀಟ್. ಇದರ ಹಿಂದೆ ಸಮೃದ್ಧಿ ಮಾತ್ರ ಅಲ್ಲ, ಆರೋಗ್ಯ, ಕುಟುಂಬದ ನೆಮ್ಮದಿ, ಸಂತೋಷ, ಶಕ್ತಿ ಮತ್ತು ಒಳ್ಳೆಯ ಜೀವನದ ಆಶಯವೂ ಇದೆ. ಈ ವರಮಹಾಲಕ್ಷ್ಮಿ ಅಂದರೆ ಏನು? ವರ ಅಂದರೆ ಆಶೀರ್ವಾದ, ಅನುಗ್ರಹ, ಬೇಡಿದ್ದನ್ನು ಕರುಣಿಸುವವಳು. ಲಕ್ಷ್ಮಿ ಅಂದರೆ ಸಮೃದ್ಧಿ ಮತ್ತು ಶುಭದ ಸಂಕೇತ. ಹಾಗಾಗಿ ಸರಳವಾಗಿ ಹೇಳಬೇಕು ಅಂದರೆ ಭಕ್ತರಿಗೆ ವರಗಳನ್ನು ಕರುಣಿಸುವ ಲಕ್ಷ್ಮಿಯ ರೂಪವೇ ವರಲಕ್ಷ್ಮಿ. ಇದಕ್ಕೆ ಈ ದಿನವನ್ನು ಲಕ್ಷ್ಮೀ ದೇವಿಯನ್ನು ವಿಶೇಷವಾಗಿ ಪೂಜೆ ಮಾಡುತ್ತಾರೆ. ಈ ಹಬ್ಬ ಯಾವಾಗ ಬರುತ್ತೆ? ವರಮಹಾಲಕ್ಷ್ಮಿ ವ್ರತ ಸಾಮಾನ್ಯವಾಗಿ ಶ್ರಾವಣ ಮಾಸದ ಹುಣ್ಣಿಮೆಯ ಮುಂಚಿನ ಶುಕ್ರವಾರ ಆಚರಿಸಲಾಗುತ್ತದೆ. ಯಾಕಂದರೆ ಶುಕ್ರವಾರವನ್ನು ಲಕ್ಷ್ಮೀ ದೇವಿಗೆ ವಿಶೇಷವಾದ ದಿನ ಅಂತ ಪರಿಗಣಿಸಲಾಗುತ್ತದೆ. ಕರ್ನಾಟಕದಲ್ಲಿ ಈ ಹಬ್ಬ ಬಹಳ ಜನಪ್ರಿಯ. ವರಮಹಾಲಕ್ಷ್ಮಿ ಹಬ್ಬದ ಮೂಲ ಏನು ಗೊತ್ತಾ ನಿಮಗೆ? ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಸಂಗತಿ ಇದೆ. ವರಮಹಾಲಕ್ಷ್ಮಿ ವ್ರತದ ಬಗ್ಗೆ ಹೇಳುವ ಪ್ರಸಿದ್ಧ ಪೌರಾಣಿಕ ಕತೆ ಸ್ಕಂದ ಪುರಾಣದ ಪರಂಪರೆಯೊಂದಿಗೆ ಸಂಬಂಧಿಸಿದೆ. ಒಂದು ದಿನ ಪಾರ್ವತಿ ದೇವಿಗೆ ಒಂದು ಪ್ರಶ್ನೆ ಬರುತ್ತದೆ. ಹೆಣ್ಣು ಮಕ್ಕಳಿಗೆ, ಕುಟುಂಬಕ್ಕೆ ಒಳ್ಳೆಯದಾಗಬೇಕು, ಜೀವನದಲ್ಲಿ ಸುಖ, ಸಮೃದ್ಧಿ, ನೆಮ್ಮದಿ ಬರಬೇಕು, ಅದಕ್ಕೆ ಯಾವ ವ್ರತ ಮಾಡಬೇಕು ಅಂತ ಶಿವನನ್ನು ಕೇಳ್ತಾರೆ. ಆಗ ಶಿವಪರಮಾತ್ಮನು ಪಾರ್ವತಿಗೆ ವರಮಹಾಲಕ್ಷ್ಮಿ ವ್ರತದ ಮಹತ್ವವನ್ನು ವಿವರಿಸುತ್ತಾನೆ. ಅಲ್ಲಿಂದ ನಮಗೆ ಸಿಗೋದು ಒಂದು ಸುಂದರವಾದ ಕತೆ. ಚಾರುಮತಿಯ ಕತೆ ಯಾವಾಗಾದರೂ ಕೇಳಿದ್ದೀರಾ? ಒಂದು ಕಾಲದಲ್ಲಿ ಚಾರುಮತಿ ಅನ್ನೋ ಹೆಣ್ಣು ಇದ್ದಳಂತೆ. ಅವಳು ತುಂಬ ಸರಳವಾಗಿ ಭಕ್ತಿಯಿಂದ ಜೀವನ ನಡೆಸುತ್ತಿದ್ದಳು. ತನ್ನ ಕುಟುಂಬದ ಬಗ್ಗೆ ಕಾಳಜಿ, ತನ್ನ ಕರ್ತವ್ಯಗಳ ಬಗ್ಗೆ ಶ್ರದ್ಧೆ, ಹೀಗೆ ಜೀವನ ಸಾಗಿಸುತ್ತಿದ್ದಂತಹ ಚಾರುಮತಿ ಅವಳ ಭಕ್ತಿಯಿಂದ ಸಂತೋಷಪಟ್ಟ ಲಕ್ಷ್ಮೀದೇವಿ ಒಂದು ದಿನ ಅವಳ ಕನಸಿನಲ್ಲಿ ಕಾಣಿಸಿಕೊಂಡು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸುವಂತೆ ತಿಳಿಸಿದಳು ಅನ್ನೋದು ಈ ಕಥೆಯ ಪ್ರಮುಖ ಭಾಗ. ಚಾರುಮತಿ ಬೆಳಿಗ್ಗೆ ಎದ್ದು ಈ ಕನಸಿನ ಬಗ್ಗೆ ತನ್ನ ಕುಟುಂಬದವರಿಗೆ ಹೇಳ್ತಾಳೆ. ಆಮೇಲೆ ಊರಿನ ಬೇರೆ ಮಹಿಳೆಯರಿಗೂ ಈ ವಿಷಯ ತಿಳಿಯುತ್ತದೆ. ಎಲ್ಲರೂ ಸೇರಿ ಭಕ್ತಿಯಿಂದ ಪೂಜೆ ಮಾಡುತ್ತಾರೆ. ಕಥೆಯ ಪ್ರಕಾರ ಪೂಜೆ ಮಾಡಿದ ನಂತರ ಅವರಿಗೆ ದೇವಿಯ ಅನುಗ್ರಹದಿಂದ ಸಮೃದ್ಧಿ ಮತ್ತು ಸಂತೋಷ ದೊರೆಯುತ್ತದೆ. ಅಲ್ಲಿಂದ ಈ ವ್ರತದ ಆಚರಣೆ ಜನರಲ್ಲಿ ಹರಡಿತ್ತು ಅನ್ನೋದು ಪರಂಪರೆಯ ನಂಬಿಕೆ. ಸಂಪತ್ತು ಅಂದರೆ ಇಲ್ಲಿ ದುಡ್ಡು ಮಾತ್ರನಾ? ನನಗೆ ಇಲ್ಲಿ ಪರ್ಸನಲಿ ಇಷ್ಟ ಆಗೋ ಒಂದು ಪಾಯಿಂಟ್ ಇದೆ. ನಾವು ಲಕ್ಷ್ಮಿ ಅಂದರೆ ತಕ್ಷಣ ದುಡ್ಡು ನೆನಪಿಗೆ ಬರುತ್ತೆ. ಆದರೆ ಸಂಪತ್ತು ಅಂದರೆ ದುಡ್ಡೊಂದೇ ಅಲ್ಲ. ಮನೆಯಲ್ಲಿ ಆರೋಗ್ಯ ಇರೋದು ಕೂಡ ಸಂಪತ್ತು, ಕುಟುಂಬದಲ್ಲಿ ನೆಮ್ಮದಿ ಇರೋದು ಕೂಡ ಸಂಪತ್ತು, ತಿನ್ನೋಕ್ಕೆ ಅನ್ನ ಇರೋದು ಸಂಪತ್ತು, ಒಳ್ಳೆಯ ಸಂಬಂಧಗಳು ಇರೋದು ಕೂಡ ಸಂಪತ್ತು, ಜೊತೆಗೆ ಮನಸ್ಸಿಗೆ ನೆಮ್ಮದಿ ಇರೋದು ಕೂಡ ಸಂಪತ್ತು ಸ್ವಾಮಿ. ಅದಕ್ಕೆ ವರಮಹಾಲಕ್ಷ್ಮಿ ಪೂಜೆಯನ್ನು ಕೇವಲ ಹಣ ಬರಲಿ ಅಂತ ನೋಡುವುದಕ್ಕಿಂತ ನಮ್ಮ ಜೀವನದಲ್ಲಿ ಬೇಕಾದ ಒಳ್ಳೆಯ ಸಂಪತ್ತುಗಳು ಇರಲಿ ಅನ್ನೋ ಕೃತಜ್ಞತೆಯ ಆಚರಣೆ ಅಂತ ನೋಡಿದರೆ ಇನ್ನೂ ಚೆನ್ನಾಗಿರುತ್ತೆ. ಅಷ್ಟಲಕ್ಷ್ಮಿ ಜೊತೆ ಕನೆಕ್ಷನ್ ಏನು? ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ವರಮಹಾಲಕ್ಷ್ಮಿಯನ್ನು ಕೆಲವೊಂದು ಪರಂಪರೆಗಳಲ್ಲಿ ಅಷ್ಟಲಕ್ಷ್ಮಿಯ ರೂಪಗಳ ಜೊತೆ ಸಂಪರ್ಕಿಸಿ ನೋಡಲಾಗುತ್ತೆ. ಅಂದರೆ ಲಕ್ಷ್ಮಿಯ ಅನುಗ್ರಹ ಅಂದರೆ ಒಂದು ರೀತಿಯ ಸಂಪತ್ತು ಅಲ್ಲ, ಧನ, ಧ್ಯಾನ, ಜ್ಞಾನ, ಧೈರ್ಯ, ಸಂತಾನ, ವಿಜಯ, ಸಮೃದ್ಧಿ, ಹೀಗೆ ಜೀವನದ ಬೇರೆ ಬೇರೆ ರೀತಿಯ ಒಳ್ಳೆಯ ಅಂಶಗಳನ್ನು ಪ್ರತಿನಿಧಿಸುವ ಲಕ್ಷ್ಮಿಯ ರೂಪಗಳಿವೆ. ಅದರಲ್ಲೂ ಕೆಲವು ಸಂಪ್ರದಾಯಗಳಲ್ಲಿ ಅಷ್ಟಲಕ್ಷ್ಮಿಯ ಹೆಸರು ಮತ್ತು ಅವುಗಳ ಅರ್ಥದಲ್ಲಿ ಸ್ವಲ್ಪ ವ್ಯತ್ಯಾಸ ಸಿಗಬಹುದು. ಆದರೆ ಬೇಸಿಕ್ ಐಡಿಯಾ ಒಂದೇ, ಜೀವನ ಸಂಪೂರ್ಣವಾಗಿ ಸಮೃದ್ಧಿಯಾಗಿರಲಿ. ಅದೇ ವರಮಹಾಲಕ್ಷ್ಮಿ ಪೂಜೆಯ ಸುಂದರ ಅರ್ಥ. ಯಾಕೆ ಕಳಸ ಇಡಲಾಗುತ್ತೆ? ನೀವು ಇದನ್ನು ಗಮನಿಸಿರಬಹುದು. ವರಮಹಾಲಕ್ಷ್ಮಿ ಪೂಜೆಯಲ್ಲಿ ಕಳಶಕ್ಕೆ ತುಂಬ ಇಂಪಾರ್ಟೆನ್ಸ್ ಇದೆ. ಒಂದು ಪಾತ್ರೆ ಅಥವಾ ಕಳಶದ ನೀರು, ಅಕ್ಕಿ, ಅರಿಶಿಣ, ನಾಣ್ಯ
ಇತ್ಯಾದಿ ಇಟ್ಟು ಅದರ ಮೇಲೆ ಮಾವಿನ ಎಲೆ ಅದನ್ನು ಲಕ್ಷ್ಮಿಯ ರೂಪವಾಗಿ ಅಲಂಕರಿಸ್ತಾರೆ. ನಂತರ ಸೀರೆ, ಆಭರಣ, ಹೂವುಗಳಿಂದ ಅಲಂಕಾರ ಮಾಡ್ತಾರೆ. ಅದರ ಮೂಲಕ ದೇವಿಯನ್ನು ಮನೆಗೆ ಆಹ್ವಾನಿಸಿ ನಮ್ಮ ಮನೆಯಲ್ಲಿ ಶುಭ ಮತ್ತು ಸಮೃದ್ಧಿ ನೆಲೆಸಿರಲಿ ಅನ್ನೋ ಭಾವನೆಯಿಂದ ಪೂಜೆ ಮಾಡಲಾಗುತ್ತದೆ. ಈ ಹಬ್ಬ ಯಾಕೆ ಮಹಿಳೆಯರು ಮಾತ್ರ ಹೆಚ್ಚಾಗಿ ಆಚರಿಸ್ತಾರೆ? ವರಮಹಾಲಕ್ಷ್ಮಿಯ ಹಬ್ಬ ಅಂದರೆ ಸಾಮಾನ್ಯವಾಗಿ ನಮ್ಮ ಕಣ್ಮುಂದೆ ಬರೋದು ಮನೆ ಮಂದಿಯನ್ನೆಲ್ಲ ಸೇರಿಸಿ ಅಲಂಕಾರ ಮಾಡಿ ಪೂಜೆ ಮಾಡೋ ಹೆಂಗಸರು. ಪಾರಂಪರಿಕವಾಗಿ ಈ ವ್ರತವನ್ನು ವಿವಾಹಿತ ಮಹಿಳೆಯರು ಕುಟುಂಬದ ಆರೋಗ್ಯ, ಸಂತೋಷ, ಪತಿಯ ಆಯುಷ್ಯ ಮತ್ತು ಮನೆಯ ಸಮೃದ್ಧಿಗಾಗಿ ಆಚರಿಸುವ ಪದ್ಧತಿ ಇದೆ. ಆದರೆ ಇದರ ಒಳಗಿನ ಮೆಸೇಜ್ ತುಂಬ ಸುಂದರ. ಒಬ್ಬರಿಗಷ್ಟೇ ಅಲ್ಲ, ಇಡೀ ಕುಟುಂಬ ಚೆನ್ನಾಗಿರಲಿ ಅನ್ನೋ ಪ್ರಾರ್ಥನೆ. ಅದಕ್ಕೆ ಇದು ಒಂದು ಮನೆಯ ಹಬ್ಬವಾಗಿದ್ದರೂ ಅದರ ಭಾವನೆ ಇಡೀ ಕುಟುಂಬವನ್ನು ಕನೆಕ್ಟ್ ಮಾಡುತ್ತೆ. ಹಬ್ಬದ ದಿನದ ಸುಂದರ ದೃಶ್ಯಗಳು: ಬೆಳಿಗ್ಗೆ ಮನೆ ಮುಂದೆ ರಂಗೋಲಿ, ಬಾಗಿಲಿಗೆ ಮಾವಿನ ಎಲೆಯ ತೋರಣ, ಪೂಜಾ ಕೋಣೆಯಲ್ಲಿ ದೀಪ, ಅರಿಶಿಣ, ಕುಂಕುಮ, ಹೂವು, ಅಕ್ಕಿ, ಹಣ್ಣು, ನೈವೇದ್ಯ ಮತ್ತು ಕೊನೆಗೆ ಲಕ್ಷ್ಮಿಯ ಸುಂದರ ಅಲಂಕಾರ. ಇದೆಲ್ಲ ನೋಡಿದಾಗ ನಮಗೆ ಒಂದು ರೀತಿಯ ಹಳೆಯ ನೆನಪು ಬರುತ್ತದೆ. ಅಮ್ಮ ಪೂಜೆ ಮಾಡ್ತಿರೋದು, ಅಜ್ಜಿ ತಯಾರಿ ಮಾಡ್ತಿರೋದು, ಮಕ್ಕಳು ಸುತ್ತ ಓಡಾಡ್ತಿರೋದು. ಅದೇ ನಿಜವಾದ ಹಬ್ಬ. ಇವತ್ತಿನ ಕಾಲದಲ್ಲಿ ಇದರ ಅರ್ಥ ಏನು? ಇವತ್ತು ಜೀವನ ತುಂಬ ಫಾಸ್ಟ್ ಆಗಿದೆ. ಕೆಲಸ, ಸ್ಟ್ರೆಸ್, ಮೊಬೈಲ್, ಡೆಡ್ಲೈನ್ಸ್, ಒಬ್ಬೊಬ್ಬರು ಒಂದೊಂದು ಕಡೆ. ಇಂತಹ ಸಮಯದಲ್ಲಿ ಈ ತರಹದ ಹಬ್ಬಗಳು ನಮಗೆ ಒಂದು ದಿನವಾದರೂ ಕುಟುಂಬದ ಜೊತೆಗೆ ಕುಳಿತುಕೊಳ್ಳೋ ಅವಕಾಶ ಕೊಡುತ್ತೆ. ಹಳೆಯ ಆಚರಣೆಗಳನ್ನು ಮಾಡೋದು ಮಾತ್ರ ಅಲ್ಲ, ನಮ್ಮ ಜೀವನದಲ್ಲಿ ಈಗಾಗಲೇ ಇರೋ ಒಳ್ಳೆಯ ವಿಷಯಗಳಿಗೆ ನಾವು ಥ್ಯಾಂಕ್ ಯು ಹೇಳ್ತಿದ್ದೀವಾ ಅನ್ನೋ ಪ್ರಶ್ನೆ ಕೇಳಿಕೊಳ್ಳಬಹುದು. ಅದೇ ನನಗೆ ಅನ್ನಿಸೋ ಹಾಗೆ ಈ ಹಬ್ಬದ ಇವತ್ತಿನ ಅರ್ಥ. ಲಕ್ಷ್ಮೀ ದೇವಿ ಮನೆಗೆ ಬರೋದು ಅಂದರೆ ಕೇವಲ ಚಿನ್ನದ ಹೆಜ್ಜೆ ಇಟ್ಟು ಒಳಗೆ ಬರೋದಲ್ಲ. ಮನೆಯಲ್ಲಿ ನೆಮ್ಮದಿ ಇದ್ದರೆ ಅದು ಲಕ್ಷ್ಮಿ, ಆರೋಗ್ಯ ಇದ್ದರೆ ಅದು ಲಕ್ಷ್ಮಿ, ಒಬ್ಬರಿಗೊಬ್ಬರು ಪ್ರೀತಿ ಇದ್ದರೆ ಅದು ಲಕ್ಷ್ಮಿ, ಹೊಟ್ಟೆಯ ತುಂಬ ಇದ್ದರೆ ಅದು ಕೂಡ ಲಕ್ಷ್ಮಿ. ಇದನ್ನು ನೆನಪಿಸುವ ದಿನವೇ ವರಮಹಾಲಕ್ಷ್ಮಿ. ಹಾಗಾಗಿ ಈ ವರಮಹಾಲಕ್ಷ್ಮಿ ಹಬ್ಬದಂದು ನಮ್ಮ ಮನೆಯಲ್ಲಿ ಕೇವಲ ಹಣ ಮಾತ್ರ ಅಲ್ಲ, ಆರೋಗ್ಯ ಇರಲಿ, ನೆಮ್ಮದಿ ಇರಲಿ, ಸಂತೋಷ ಇರಲಿ, ಪ್ರೀತಿ ಇರಲಿ, ಹಾಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಅದೇ ನಿಜವಾದ ಲಕ್ಷ್ಮಿಯ ಅನುಗ್ರಹ. ನಿಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಹೇಗೆ ಆಚರಿಸ್ತೀರಾ? ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನಿಮ್ಮ ಅಪ್ಪ, ಅಜ್ಜಿ, ಅಮ್ಮ, ಅಕ್ಕ, ತಂಗಿ ಹಬ್ಬ ಆಚರಿಸುವ ನಿಮ್ಮ ಕುಟುಂಬದ ಎಲ್ಲರ ಜೊತೆಗೆ ಶೇರ್ ಮಾಡಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶ್ರೀ ವರಮಹಾಲಕ್ಷ್ಮಿ ದೇವಿಯ ಅನುಗ್ರಹ ಎಲ್ಲರ ಮೇಲೂ ಇರಲಿ. ಧನ್ಯವಾದಗಳು.